ವೀಕ್ಷಕರೇ, ಎಲ್ಲರಿಗೂ ವಿಕಮ್ಯ ಟಿವಿಗೆ ಸ್ವಾಗತ. ನೋಡಿ ಅವ್ರು ನಮ್ಮಮ್ಮ. ಹಾಯ್ ಮೇಡಮ್ಮ. ಇವತ್ತು ನಾನು ಎ ಡೇ ಇನ್ ಮೈ ಲೈಫ್ ಅನ್ನೋ ಒಂದು ಬ್ಲಾಗ್ ನ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ. ಹಾಯ್ ಸುಚಿ. ಇವ್ರನ್ನ ನೀವು ಯಾವ ವಿಡಿಯೋದೆಲ್ಲ ನೋಡಿಲ್ಲ ಅನ್ಸುತ್ತೆ. ಇವಳು ನಮ್ಮ ಎರಡನೇ ಅತ್ತಿಗೆ. ಅಲ್ಲಮ್ಮ ಪೂರ್ಣಿ ಏನೋ ಪಾತ್ರೆ ತೊಳಿತಾ ಇದೆಯಾ, ಪೂರ್ಣಿ ಏನೋ ಕೆಲಸ ಮಾಡ್ತಾವಳೆ. ಇಬ್ರು ಸೇರ್ಕೊಂಡು ಅಡಿಗೆ ಮಾಡ್ತಾ ಇದೀವಿ. ನಮ್ಮಮ್ಮ ಇಲ್ಲಿ ಪುರಿ ತಿನ್ಕೊಂಡು ಸೊಪ್ಪು ಕ್ಲೀನ್ ಮಾಡ್ತಾವ್ರೆ. ಏನು ಅಡುಗೆ ಮಾಡ್ತಿದ್ಯಮ್ಮ? ಹಂಗಾದ್ರೆ ಆಮೇಲೆ ನಾನು ರೆಸಿಪಿ ಅಡುಗೆ ಮಾಡುವಾಗ ರೆಸಿಪಿ ಶೂಟ್ ಮಾಡಿ ಕಳಿಸ್ತೀನಿ ಅಲ್ವಾ. ಹೋಗಿ ಒಳಗಡೆ ಇಸ್ಕೋಗು. ನೋಡಿ ಇಲ್ಲ ಮನೆ ಒಂಥರ ಪ್ಲೇ ಹೋಮ್ನ ಥರ ಆಗೋಗ್ಬಿಟ್ಟೈತೆ. ಎಲ್ಲ ಬರೀ ಮಕ್ಕಳೇ. ಇಲ್ಲಿ ಅನ್ನ ಹಾಕ್ತಾ ಇದೆ. ಇಲ್ಲಿ ಬೇಳೆ ಮತ್ತು ಟೊಮೊಟೊನ ಬೇಯ ಹಾಕಿದ್ದಾರೆ. ಇನ್ನೇನು ಬೇಯ ಹಾಕಿದ್ಯಾ ಪೂರ್ಣ? ಹೆಸರು ಕಾಳು, ಬೇಳೆ, ಟೊಮೊಟೊ. ಇಲ್ಲಿ ಸೊಪ್ಪು ತೊಳಿತಾ ಇದ್ದಾಳೆ. ಇದನ್ನು ನೆಕ್ಸ್ಟ್ ಕಟ್ ಮಾಡಿಬಿಟ್ಟು ಬೆಂದಿರೋ ಬೇಳೆ ಮತ್ತು ಹೆಸರು ಕಾಳಕ್ಕೆ ಹಾಕೋದಾ? ಇವಾಗ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಬೆಂದಿರೋ ಅಂತಹ ಬೇಳೆ ಹಾಗೂ ಹೆಸರು ಕಾಳನ್ನು ಬೇಯಿ ಹಾಕಿದ್ವಲ್ಲ, ಅದು ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ನಾವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊಪ್ಪನ್ನು ಹಾಕಿ ಅದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ನೋಡಿ ಇವಾಗ ಬೇಯಿಸ್ಕೊಂಡಿರೋಂಥ ಬೇಳೆ, ಸೊಪ್ಪು, ಟೊಮೊಟೊನ ಬಸಿತಾ ಇದ್ದಾರೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹುರಿತಾ ಇದ್ದಾರೆ ನಮ್ಮಮ್ಮ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 8-9 ಒಣಮೆಣಸಿನ್ಕಾಯಿ ತಗೊಂಡಿದ್ದಾರೆ. ಈ ಕಡೆ ಬೆಂದಿರೋ ಕಾಳು ಮತ್ತೆ ಸೊಪ್ಪನ್ನ ಬಸ್ಬಿಟ್ಟಿದ್ದಾರೆ. ಬೇಯಿಸ್ಕೊಂಡಿರೋಂಥ ಟೊಮೊಟೊ ಮತ್ತೆ ಸೊಪ್ಪನ್ನ ಇಲ್ಲಿ ತಡಿಲಿಕ್ಕೆ ಇಟ್ಕೊಂಡಿದ್ದಾರೆ. ಇದೇನಿದು? ಜೀರಿಗೆ ಪೌಡರ್. ಎಷ್ಟು ತಗೊಂಡಿದ್ಯಾ? 1 ಸ್ಪೂನ್. 1 ಸ್ಪೂನ್ ಜೀರಿಗೆ ಪೌಡರ್. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಆರ್ಲಿಕ್ಕೆ ಇಟ್ಕೊಂಡಿರೋ ಸೊಪ್ಪು ಮತ್ತೆ ಟೊಮೊಟೊ. ಮಾಡೋ ಸೊಪ್ಪಿನ ಸಾರು ಮುಂದೆ ಆಹಾ, ಯಾವ ಚಿಕನ್ ಮಟನ್ ಸಾರು ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೀಗೆ ಪುಡಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದಾರೆ. ಏನಮ್ಮ ಅದು? ಸ್ವಲ್ಪ ಮೆಣಸು ಪೌಡರ್. ಎಷ್ಟು ಹಾಕ್ತಿದ್ಯಾ? ಈ ಸ್ಪೂನ್ ಅಲ್ಲಿ 1/4 ಸ್ಪೂನ್. ಅಂದ್ರೆ ಅರ್ಧ ಟೀ ಸ್ಪೂನ್. ಸ್ವಲ್ಪ ನೀರನ್ನ ಹಾಕೊಂಡು ಇನ್ನ ಗೋಧಿ ಇಡ್ತಾ ಇದ್ದಾರೆ. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಏನ್ ಮಾಡ್ತಾ ಇದೀಯಮ್ಮ? ಒಗ್ಗರಣೆ ಹಾಕ್ತೀನಿ. ಎಷ್ಟು ಎಣ್ಣೆ ಹಾಕ್ತಾ ಇದ್ದೀರಾ? 1 ಸೌಟ್ ಅಷ್ಟೇ. ಅಷ್ಟೇ ಎಣ್ಣೆ. ನಮ್ಮಮ್ಮ ಇಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾವ್ರೆ ಇವತ್ತು ಒಗ್ಗರಣೆ ಹಾಕಕ್ಕೆ. ಗಮ್ಮು ಅಂತ ಸ್ಮೆಲ್ ಬರುತ್ತೆ. ಟೇಸ್ಟ್ ಸಾಕಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ. ಸಾಸಿವೆ, ಈರುಳ್ಳಿ, ಮೆಣಸಿನಕಾಯಿ. ಸ್ವಲ್ಪ ಸಾಲ್ಟ್. ಈರುಳ್ಳಿ, ಸೊಪ್ಪು ಕಾಳು ಬೆಂದಿರುವ ರಸ
ಬಸ್ತಿಟ್ಕೊಂಡಿರೋದು ಸೊಪ್ಪು ಕಾಳು ಬೇಯಿಸಿ ಬಸ್ತಿಟ್ಕೊಂಡಿರೋದು. ಅದಕ್ಕೆ ರುಬ್ಬಿರೋ ಖಾರ ಹಾಕ್ತಾರೆ. ರುಬ್ಬಿರುವ ಮಸಾಲೆ. ಈ ಸೊಪ್ಪು ಕಾಳು ಬೇಯಿಸ್ಕೊಂಡಿದಾರಲ್ಲ, ಬೇಯಿಸಿ ಬಸ್ತಿರೋ ನೀರಿಗೆನೆ ರುಬ್ಕೊಂಡಿರೋಂತ ಮಸಾಲೆನ ಹಾಕ್ತಾ ಇದಾರೆ ಈಗ. ಮಿಕ್ಸ್ ಮಾಡ್ತಾ ಇದ್ದಾಳೆ ನಮ್ ಕೋಳಿಗೆ. ಅಂತ ಸ್ಮೆಲ್ ಬರ್ತೈತೆ ಪುನಃ. ಬೇಯ್ತಾ ಇದೆ. ಸಾಂಬಾರಿಗೆ ಸೊಪ್ಪಿಗೆ ಎರಡಕ್ಕೂ ಒಟ್ಟಿಗೆ ಒಗ್ಗರಣೆ ಮಾಡ್ಕೊತಾ ಇರೋದಾ? ಹುಚ್ಚಿಟ್ಟು ಹುಣಸೆ ಹಣ್ಣೆ ನೆನೆಸಿ ತುಳಿಸಿ ಹುಣಸೆ ರಸ ತಗೋತಾ ಇರೋದು. ಹುಚ್ಕೊಂಡಿರೋ ಹುಣಸೆ ಹಣ್ಣಿನ ರಸ ಹಾಕ್ತಾರೆ. ಅದಕ್ಕೆ ಬೇಯಿಸ್ಕೊಂಡಿತ್ತಲ್ಲ ಪಲ್ಯಕ್ಕೆ ಒಗ್ಗರಣೆ, ಅದನ್ನೇ ಇದಕ್ಕೂ ಹಾಕೊಳ್ತಾ ಇದ್ದಾರೆ ಸ್ವಲ್ಪ ಒಟ್ಟಿಗೆನೆ. ನಂತರ ಮಾಡ್ಕೊಂಡಿರೋ ಒಗ್ಗರಣೆಗೆ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಬೇಕು ಒಗ್ಗರಣೆ ಮತ್ತೆ ಸೊಪ್ಪನ್ನ. ಆ ಕಡೆ ಸಾಂಬಾರ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಲ್ಲ, ಅದನ್ನ ಅಲ್ಲಿ ಕುದಿಯಕ್ ಇಟ್ಟಿದ್ದಾರೆ. ಅಮ್ಮ ಎಷ್ಟ್ ನಿಮಿಷ ಕುದಿಬೇಕು? 2 ನಿಮಿಷ. 2 ನಿಮಿಷ ಕುದ್ರೆ ಆಯ್ತು. ಇದಕ್ಕೆ ಈ ಕಡೆ ಸೊಪ್ಪು ಸಾಂಬಾರ್ ರೆಡಿ ಆಗ್ತಾ ಇದೆ, ಅದಕ್ಕೆ ಪಲ್ಯ ರೆಡಿ ಆಗ್ತಾ ಇದೆ. ಇದ್ರು ನಮ್ಮಮ್ಮ ಸೊಪ್ಪು ಸಾಂಬಾರ್ ಮಾಡ್ತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ನಮ್ಮಮ್ಮ ಇಲ್ಲಿ ಕಾಯಿ ತುರಿತವ್ರೆ. ನೋಡಿ ಇವಾಗ ಸೊಪ್ಪು ಎಲ್ಲ ಸ್ವಲ್ಪ ಸುಂದರದಾಗ ಆಗಿದೆ. ಇವಾಗ ಕಾಯಿ ತುರಿ ಹಾಕ್ತಾ ಇದೀವಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟೇ ಕಾಯಿ ತುರಿ ಹಾಕೋದು. ಕಾಯಿ ತುರಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಗ್ತದೆ. ಬಸ್ಸಾರು ರೆಡಿ ಆಗ್ತಾ ಇದೆ. ಬಿಟ್ಟೆ ಮಾಡೋದನ್ನ ಇದು ಕೂಡ ಕಾಯಿ ತುರಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ ಅನ್ನ ಆಫ್ ಮಾಡಿದ್ರೆ ಸೊಪ್ಪಿನ ಸಾರು ರೆಡಿ. ಬನ್ನಿ ನೆಕ್ಸ್ಟ್ ಊಟ ಮಾಡೋದು. ಟೇಸ್ಟ್ ಹಿಂಗ್ ಬಂದಿದೆ ಅಂತ ಹೇಳ್ತೀನಿ. ನಿಮಗ್ ಪೂರಿ ತಿನ್ನೋದು ಹೆಂಗೆ ಅಂತ ಗೊತ್ತಾ? ನೋಡಿ ತಿಂತಾ ಇದಾರೆ. ಹೆಂಗೆ ಹೇಳಿ ತೋರ್ಸು. ಪೂರಿ ತಿನ್ಬೇಕು, ಕಡಲೆ ಬೀಜ ತಿನ್ಬೇಕು, ಆಮೇಲೆ ಆಬ್ವಿಯಸ್ಲಿ ಸಾಕು.